ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ತೋಂಟದಾರ್ಯನೇ ಸಲಹು, ಯೋಗಿ ವರ್ಯನೇ ಸಲಹು. ಸಿದ್ಧಲಿಂಗಯತಿ ಸಿದ್ಧಲಿಂಗಯತಿ ನೀನೇ ಎನಗೆ ಗತಿ. ರಕ್ಷಿಸೆಂದು ಬೇಡಿಕೊಳ್ಳುತ್ತಾ ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಮನದ ಕಳವಳ ನೀಗು ಎನ್ನುತ್ತ ಮಲ್ಲಿಗೆ ಮಾಲೆ ಹಾಕೋಣ, ಮಲ್ಲಿಗೆ ಮಾಲೆ ಹಾಕೋಣ. ಶಾಂತಿ ನೆಮ್ಮದಿ ನೀಡು ಎನ್ನುತ್ತಾ ಶಾಮಂತಿಗೆ ಹೂ ಹಾಕೋಣ, ಶಾಮಂತಿಗೆ ಹೂ ಹಾಕೋಣ. ತುಂಬು ಭಕ್ತಿಯ ಹೃದಯದಿ ತುಂಬು ಭಕ್ತಿಯ ಹೃದಯದಿ ಎನ್ನುತ್ತ ತುಂಬೆ ಹೂವನು ಹಾಕೋಣ, ತುಂಬೆ ಹೂವನ್ನು ಹಾಕೋಣ. ಸೇವೆ ಮಾಡುವ ಭಾಗ್ಯ ಬೇಡುತ್ತ ಸಂಪಿಗೆ ಹೂವ ಹಾಕೋಣ, ಸಂಪಿಗೆ ಹೂವ ಹಾಕೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ. ಹೂವ ತನ್ನಿರಿ ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಎಲ್ಲರೂ ಹೂವ ತನ್ನಿರಿ, ಎಲ್ಲ ಹೂವ ತನ್ನಿರಿ. ಎಲ್ಲರೂ ಹೂವ ತನ್ನಿರಿ. ಪಾಪವನ್ನು ನೀಗುವ ಸುರಗುಣನು, ಶ್ರೀ ವೀರಭದ್ರನು ಕೊಡದ ಗುಡ್ಡದ ಕ್ಷೇತ್ರದ ಸಾತ್ವಿಕನು. ಶ್ರೀ ವೀರಭದ್ರನು ಕೊಡದ ಗುಡ್ಡದ ಕ್ಷೇತ್ರದ ಸಾತ್ವಿಕನು. ಸದ್ಗುಣದ ಖಣಿಯಾಗಿ ಹರಚರಣ ಪಡೆದವನು, ಭಕ್ತರಿಗೆ ನಿಧಿಯಾಗಿ ಲೋಕದಲ್ಲಿ ಮೆರೆವವನು. ಸದ್ಗುಣದ ಖಣಿಯಾಗಿ ಹರಚರಣ ಪಡೆದವನು, ಭಕ್ತರಿಗೆ ನಿಧಿಯಾಗಿ ಲೋಕದಲ್ಲಿ
ವೀರಭದ್ರೇಶ ನಮಗೆ ವರವ ನೀಡಯ್ಯ ತಂದೆ ಯೋಗೀಶ. ಕೊಡದ ಕ್ಷೇತ್ರದ ವೀರಭದ್ರೇಶ ನಮಗೆ ವರವ ನೀಡಯ್ಯ ತಂದೆ ಯೋಗೀಶ, ವರವ ನೀಡಯ್ಯ ತಂದೆ ಯೋಗೀಶ. ಮೊಡಪು ಹೇಳುವ ಮಹಾವೀರೇಶ ಭಕ್ತಿ ಉಗ್ಗಳದಿ ಮೆರೆವಂತ ರುದ್ರೇಶ, ಉಗ್ಗಳದಿ ಮೆರೆವಂತ ರುದ್ರೇಶ. ವೀರ ಖಡ್ಗಗಳ ಹಿಡಕೊಂಡು ಅಗ್ನಿಕುಂಡಗಳ ತುಳಿವಂತ ವೀರೇಶ. ವೀರ ಖಡ್ಗಗಳ ಹಿಡಕೊಂಡು ಅಗ್ನಿಕುಂಡಗಳ ತುಳಿವಂತ ವೀರೇಶ. ಪ್ರತಿ ಮಂಗಳದ ವಾರದಲ್ಲಿ ಸ್ವಾಮಿ ಪಲ್ಲಕ್ಕಿ ಏರುವಂತ ಭದ್ರೇಶ. ಪ್ರತಿ ಮಂಗಳದ ವಾರದಲ್ಲಿ ಸ್ವಾಮಿ ಪಲ್ಲಕ್ಕಿ ಏರುವಂತ ಭದ್ರೇಶ. ಕೊಡದ ಕ್ಷೇತ್ರದ ವೀರಭದ್ರೇಶ ನಮಗೆ ವರವ ನೀಡಯ್ಯ ತಂದೆ ಯೋಗೀಶ, ವರವ ನೀಡಯ್ಯ ತಂದೆ ಯೋಗೀಶ. ಒಡಪು ಹೇಳುವ ಮಹಾವೀರೇಶ ಭಕ್ತಿ ಉಗ್ಗಳದಿ ಮೆರೆವಂತ ರುದ್ರೇಶ, ಉಗ್ಗಳದಿ ಮೆರೆವಂತ ರುದ್ರೇಶ.
ಮುಂಜಾನೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ಕಾಯಿ ಕರ್ಪೂರ ಹಚ್ಚಿ ಮಂಗಲ ಪಾಡೋಣ ಕಡತನಕ ಕಾಯೋ ಎಂದು ಬೇಡುದಕ ಕಡತನಕ ಕಾಯೋ ಎಂದು ಬೇಡುದಕ ಮುಂಜಾನೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ಮಡಿಹೂಡಿಯಿಂದ ನಾವು ಅಡಗಿಯ ಮಾಡೋಣ ಕಾಡಸಿದ್ದ ಗೆಡಿಯ ಒಯ್ಯೋಣ ಕಾಡಸಿದ್ದ ಗೆಡಿಯ ಒಯ್ಯೋಣ ಕಾಡಸಿದ್ದ ಗೆಡಿಯ ಒಯ್ಯೋಣ ಈ ಪರಿಶುದ್ಧ ಕಾಯ ಒಡೆಯ ಮುಂಜೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ಕಣ್ಣೇರಿ ಮಠದಾಗ ಕಾಡಸಿದ್ದನವತಾರಿ ಅದೃಶ್ಯ ಕಾಡದೇವ್ರು ಇರತಾರ ಅದೃಶ್ಯ ಕಾಡದೇವ್ರು ಇರತಾರ ಅದೃಶ್ಯ ಕಾಡದೇವ್ರು ಇರತಾರ ನಮಗೆ ಕಾಯಕ ತತ್ವವ ತಿಳಿಸ್ಯಾರ ಕಾಯಕ ತತ್ವವ ತಿಳಿಸ್ಯಾರ ಮುಂಜಾನೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ದಾಸೋಹಕ್ಕೆ ಹೋಗೋಣ ಪ್ರಸಾದ ಸವಿಯೋಣ ಭವರೋಗವೆಲ್ಲ ಕಳೆಯೋಣ ಭವರೋಗವೆಲ್ಲ ಕಳೆಯೋಣ ಭವರೋಗವೆಲ್ಲ ಕಳೆಯೋಣ ಕೈಲಾಸ ಕಾಡ ಸಿದ್ಧಗೆ ಕೈ ಮುಗಿಯೋಣ ಕಾಡ ಸಿದ್ಧಗೆ ಕೈ ಮುಗಿಯೋಣ ಮುಂಜಾನೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ಬಡವ ಬಲ್ಲಿದರಿಗೆ ದೀನ ದಲಿತರಿಗೆಲ್ಲ ಸರ್ವರಿಗೂ ಲೇಸನು ಬಯಸ್ಯಾರ ಸರ್ವರಿಗೂ ಲೇಸನು ಬಯಸ್ಯಾರ ಸರ್ವರಿಗೂ ಲೇಸನು ಬಯಸ್ಯಾರ ಶ್ರೀಗಳು ಕೆಂಧುಳಿ ಸೇವೆಗೆ ಒಲಿದಾರ ಕೆಂಧುಳಿ ಸೇವೆಗೆ ಒಲಿದಾರ ಮುಂಜಾನೆದ್ದು ಸ್ನಾನ ಮಾಡಿ ಹೋಗುಣವ ಮಠಕ ಶ್ರೀಕಾಡ ಸಿದ್ಧನ ದರ್ಶನಕ ಶ್ರೀಕಾಡ ಸಿದ್ಧನ ದರ್ಶನಕ ಕಾಯಿ ಕರ್ಪೂರ ಹಚ್ಚಿ ಮಂಗಲ ಪಾಡೋಣ ಕಡತನಕ ಕಾಯೋ ಎಂದು ಬೇಡುದಕ ಕಡತನಕ ಕಾಯೋ ಎಂದು ಬೇಡುದಕ ಕಡತನಕ ಕಾಯೋ ಎಂದು ಬೇಡುದಕ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಸ್ವಚ್ಛ ಹಸಿರು ವಿಜಯಪುರದ ಘೋಷವಾಕ್ಯ ಮೂಲಕ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ವಿಜಯಪುರ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಜಯಪುರ ಶಾಖೆ ಮತ್ತು ಎಎಸ್ ಪಾಟೀಲ್ ವಾಣಿಜ್ಯ ಮಹಾವಿದ್ಯಾಲಯ ವಿಜಯಪುರ ವತಿಯಿಂದ ನಗರದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಬಿದ್ದಂತಹ ಬೀಡಿ ಸಿಗರೆಟ್ ತುಂಡುಗಳು ಮತ್ತು ತಂಬಾಕು ಪೊಟ್ಟಣಗಳ ಸಂಗ್ರಹದ ಅಭಿಯಾನ ಜರುಗಿತು. ಇನ್ನು ಇದೇ ಸಂದರ್ಭದಲ್ಲಿ ತಂಬಾಕು ಪರಿಸರಕ್ಕೆ ಮಾರಕ ತಂಬಾಕು ರಹಿತ ನಗರಕ್ಕೆ ಆಗ್ರಹಿಸಿ ಎಲ್ಲಾ ಸಂಸ್ಥೆ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಈ ಕುರಿತು ಮನವಿ ಸಲ್ಲಿಸಿದ್ರು. ಪ್ರಪಂಚದ ಜೀವಿಗಳಲ್ಲಿ ಮನುಷ್ಯರಿಗೆ ಒಂದು ಅಗ್ರಸ್ಥಾನ ಇದೆ. ಮನುಷ್ಯ ಇದನ್ನಲ್ಲ, ಬುದ್ಧಿ, ಭಾವ, ಭಾಷೆಗಳ ಮುಖಾಂತರವಾಗಿ ಇಡೀ ಜೀವಿಗಳಲ್ಲಿಯೇ ಬಹಳ ಗಣ್ಯವಾಗಿರತಕ್ಕಂಥ ಮತ್ತು ಅಗ್ರಗಣ್ಯವಾಗಿರತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ. ಕ್ಯಾನ್ಸರ್ ಇದೆಯಲ್ಲ, ಇದು ಸಹ ತಂಬಾಕಿನಿಂದ ಬರೋದುಂಟು. ಇಡೀ ಪ್ರಪಂಚದಲ್ಲಿ 40% ಜನ ತಂಬಾಕು ಸೇವನೆಯ ಕ್ಯಾನ್ಸರ್ ಇಂದ ನರಳುತ್ತಾ ಇದ್ರೆ ಅದರಲ್ಲಿ 28% ಜನ ಭಾರತದಲ್ಲಿಯೇ ಇದ್ದಾರೆ ಅನ್ನೋದು ನಿಜವಾಗೂ ಭಾರತ ಆಘಾತಕ್ಕೆ ಒಳಗಾಗಬೇಕಾಗಿರೋದು. ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ, ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು. ಬೆಂಕಿಯೇ ಇಲ್ಲದ ಹೊಗೆಯುಂಟೆ ಜಗತ್ತಿ, ಬೆಂಕಿ ಹಚ್ಚಿಸಿಕೊಂಡ ಸಿಗರೇಟು. ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ, ಹಚ್ಚಿದವನ ಹಗ್ಗೆಗೆ ತಾ ಬೂದಿಯಾದ ಬಗೆಗೆ, ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ, ಬೂದಿ ಮಾಡದೆ ಬಿಡದು ಬಿಡಿ ಚೋಕೆ. ತರಬಲ್ಲ ತಗೀರಣ್ಣ, ತರಬಲ್ಲ ತಗೀರಣ್ಣ ತಂಬಾಕು, ನೀವು ನುಂಗಿ ನರಳದಿರಿ ಬಿಡಿ ಸಾಕು, ನೀವು ನುಂಗಿ ನರಳದಿರಿ ಬಿಡಿ ಸಾಕು.
ತಂಬಾಕು ಸೇವನೆ ವಿಶ್ವದಾದ್ಯಂತ ಕ್ಯಾನ್ಸರ್ ರೋಗಕ್ಕೆ ಪ್ರಮುಖ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ತಂಬಾಕು ಸೇವನೆಯಿಂದಾಗಿ ಪ್ರತಿ ವರ್ಷ ವಿಶ್ವದಾದ್ಯಂತ 8 ಮಿಲಿಯನ್ ಜನರು ಮೃತಪಡುತ್ತಿದ್ದಾರೆ. ಆದ್ರಿಂದ ತಂಬಾಕು ಸೇವನೆಯ ಹಾನಿಕಾರಕ ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸೋಕೆ ತಂಬಾಕು ರಹಿತ ಶ್ವಾಸಕೋಶದ ಸಾಮರ್ಥ್ಯವನ್ನ ದುರ್ಬಲಗೊಳಿಸುತ್ತೆ. ಜೊತೆಗೆ ದುರ್ಬಲ ಶ್ವಾಸಕೋಶವು ಕೋವಿಡ್-19 ವೈರಸ್ ದಾಳಿಯ ವಿರುದ್ಧ ಹೋರಾಡೋಕೆ ಸಾಧ್ಯವಾಗದೇನೆ ಇರಬಹುದು. ಧೂಮಪಾನದ ಇತಿಹಾಸವನ್ನ ಹೊಂದಿರೋದು ತೀವ್ರ ನಿಗಾ ಪ್ರವೇಶ, ಯಾಂತ್ರಿಕ ವಾತಾಯನ ಅಗತ್ಯ, ಜೊತೆಗೆ ಆರೋಗ್ಯದ ತೀವ್ರ ಪರಿಣಾಮಗಳನ್ನ ಅನುಭವಿಸೋದು ಸೇರಿದಂತೆ ಪ್ರತಿಕೂಲ ಪರಿಣಾಮಗಳ ಸಾಧ್ಯತೆಯನ್ನ ಗಣನೀಯವಾಗಿ ಹೆಚ್ಚಿಸುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯು ಧೂಮಪಾನ ಮಾಡೋದನ್ನ ತ್ಯಜಿಸುವಂತೆ ಶಿಫಾರಸನ್ನ ಮಾಡ್ತಿದೆ. ಯಾಕಂದ್ರೆ ನೀವು ಧೂಮಪಾನವನ್ನ ನಿಲ್ಲಿಸುವ ಕ್ಷಣದಿಂದ ಶ್ವಾಸಕೋಶ ಮತ್ತು ಹೃದಯವು ಉತ್ತಮವಾಗಿ ಕಾರ್ಯವನ್ನ ನಿರ್ವಹಿಸೋಕೆ ಸಹಾಯ ಮಾಡುತ್ತೆ. ಧೂಮಪಾನ ತ್ಯಜಿಸಿದ 20 ನಿಮಿಷಗಳಲ್ಲಿ ಹೃದಯ ಬಡಿತದ ಏರಿಳಿತ ಮತ್ತು ರಕ್ತದ ಒತ್ತಡ ಸಹಜ ಸ್ಥಿತಿಗೆ ಮರಳುತ್ತೆ. 12 ಗಂಟೆಗಳ ನಂತರ ರಕ್ತದಲ್ಲಿನ ಇಂಗಾಲದ ಮೊನಾಕ್ಸೈಡ್ ಮಟ್ಟವು ಸಾಮಾನ್ಯ ಮಟ್ಟಕ್ಕೆ ಇಳಿಯುತ್ತೆ. 2 ವಾರಗಳಲ್ಲಿ ರಕ್ತ ಪರಿಚಲನೆ ಮತ್ತು ಶ್ವಾಸಕೋಶದ ಕಾರ್ಯವೂ ಕೂಡ ಸುಧಾರಿಸುತ್ತೆ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಮೊದಲು ನೀವು ಸಿಗರೇಟ್ ಸೇದೋದನ್ನ ಬಿಡ್ತೀರಿ ಎನ್ನುವ ಕುರಿತು ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಿರ್ಧರಿಸಿ. ಆ ನಿರ್ಧಾರ ಯಾವ ಸಂದರ್ಭದಲ್ಲೇ ಆದ್ರೂ ಬದಲಾಗದಂತೆ ನಿಮ್ಮೊಳಗೆ ನೀವು ಅದನ್ನ ಗಟ್ಟಿಗೊಳಿಸಬೇಕು. ನೀವು ಇವತ್ತು ಸೇದುವ ಸಿಗರೆಟ್ ನಲ್ಲಿರುವ ರಾಸಾಯನಿಕಗಳು ವರ್ಷಗಳವರೆಗೆ ನಿಮ್ಮ ದೇಹದಲ್ಲೇ ಉಳ್ಕೊಂಡು ನಿರಂತರವಾಗಿ ಹಾನಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ಇದು ಸುದೀರ್ಘ ಅನಾರೋಗ್ಯದ ಆರಂಭ ಅನ್ನೋದನ್ನ ನೆನಪಿನಲ್ಲಿಟ್ಕೊಳ್ಳಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ಸಿಗರೆಟ್ ಸೇದಲೆ ಬೇಡ. ಸಿಗರೆಟ್ ಸೇದಿ ಹೊಗೆಯನ್ನು ಬಿಟ್ಟು ಎಲ್ಲರ ಸ್ವಾಸ್ಥ್ಯ ಹಾಳಾಗಿಸಬೇಡ. ಸಿಗರೇಟು ಬೀಡಿ ಗುಟ್ಕಾ ಬಿಟ್ಟು ಬಿಡು ಹಿಂದೆ. ಮನೆಯ ಒಳಗಾದ್ರು ಮನೆಯ ಹೊರಗಾದ್ರು ಎಲ್ಲೂ ಸೇದದೆ ಒಳ್ಳೆ ಪ್ರಜೆಯೇ ಆಗಿರು. ತಲೆ ಎಲ್ಲ ಮಾತಾಡ್ತೀಯ, ದುಡ್ಡು ಕೊಡಲ್ವಾ? ಹಾಕಲ್ಲ ಸರ್, ನಮಗ್ ಲಾಸ್ ಆದ್ರೂ ಪರವಾಗಿಲ್ಲ. ಇವತ್ತು ಸಮಾಜದಲ್ಲಿ ಹೆಲ್ಮೆಟ್ ಹಾಕ್ತೆ ಎಷ್ಟೋ ಜನ ಬಿದ್ದು ಅವ್ರು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅಲ್ಲದೆ ಅವ್ರ ಮನೆಯವನ್ನೆಲ್ಲ ಬೀದಿ ಪಾಲ್ ಮಾಡಿದ್ದಾರೆ. ಹೆಲ್ಮೆಟ್ ಹಾಕೊಳ್ಳದೆ ಇದ್ರೆ ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಹಾಕಲ್ಲ ಸರ್. ಈ ಆಂದೋಲನ ಇಲ್ಲಿಂದಲೇ ಶುರುವಾಗ್ಲಿ. ನಿಮ್ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಸರ್. ಇವತ್ತು ಪೊಲೀಸ್ನವರು ಹೆಲ್ಮೆಟ್ ಹಾಕಳಿ ಅಂತ ಬಡ್ಕೊಳ್ತಾರೆ. ಸಾಲದು ಅಂತ ದಂಡ ಹಾಕಿ ಬುದ್ಧಿನೂ ಕಲಿಸ್ತಾರೆ. ಆದ್ರೂ ನಮ್ ಜನ ಹೆಲ್ಮೆಟ್ ಹಾಕಲ್ಲ. ಆದ್ರೆ ನೀವು ತಗೊಂಡಿದ್ರಲ್ಲ ಈ ನಿರ್ಧಾರ, ಇದೇ ತರ ಎಲ್ಲಾ ಪೆಟ್ರೋಲ್ ಬಂಕ್ ಅವರು ತಗೊಂಡ್ರೆ ನಮ್ ಜನ ಖಂಡಿತವಾಗಿ ಹೆಲ್ಮೆಟ್ ಹಾಕ್ತಾರೆ ಸರ್. ಅವ್ರ ಮನೆಯವರು ಕೂಡ ನೆಮ್ಮದಿಯಾಗಿರ್ತಾರೆ. ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರಾ ಹಮಾರಾ, ಸಾರೇ ಜಹಾಂ ಸೆ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ, ಎಲ್ಲ ಶಿವಮಯವೇ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ, ಎಲ್ಲ ಶಿವಮಯವೇ. ಶಿವಕ್ಷೇತ್ರ ದರ್ಶನ ಜೀವನ ಪಾವನ, ಶಿವಕ್ಷೇತ್ರ ದರ್ಶನ ಜೀವನ ಪಾವನ. ಪೂರ್ವಜನ್ಮ ಸೌಭಾಗ್ಯವೇ ಇದು, ಪೂರ್ವಜನ್ಮ ಸೌಭಾಗ್ಯವೇ. ಎಲ್ಲೆಲ್ಲೂ ಶಿವನೇ
ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ ಆ ಎಲ್ಲ ಶಿವಮಯವೇ. ಮಂಜಿನಿಂದ ತುಂಬಿದ ಹಿಮಗಿರಿ ಮೇಲೆ ಮುದದಿಂದ ನಿಂತ ಕೇದಾರೇಶ್ವರ. ಮಂಜಿನಿಂದ ತುಂಬಿದ ಹಿಮಗಿರಿ ಮೇಲೆ ಮುದದಿಂದ ನಿಂತ ಕೇದಾರೇಶ್ವರ. ನಾಡಿನ ಚಲಿ ಕಡಲಿನ ಅಲೆಯಲಿ, ನಾಡಿನ ಚಲಿ ಕಡಲಿನ ಅಲೆಯಲಿ ನರ್ತನ ಮಾಡುವ ರಾಮೇಶ್ವರ, ನರ್ತನ ಮಾಡುವ ರಾಮೇಶ್ವರ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ ಓ ಎಲ್ಲ ಶಿವಮಯವೇ. ಕಾಶಿಯ ಕ್ಷೇತ್ರದೆ ವಿಶಾಲಾಕ್ಷಿಯ ಜೊತೆ ವರ ನೀಡಿ ನಿಲ್ತ ವಿಶ್ವನಾಥೇಶ್ವರ. ಕಾಶಿಯ ಕ್ಷೇತ್ರದೆ ವಿಶಾಲಾಕ್ಷಿಯ ಜೊತೆ ವರ ನೀಡಿ ನಿಲ್ತ ವಿಶ್ವನಾಥೇಶ್ವರ. ಮಧುರೆಯ ಮಣ್ಣಲಿ ಮೀನಾಕ್ಷಿ ಜೊತೆಯಲಿ, ಮಧುರೆಯ ಮಣ್ಣಲಿ ಮೀನಾಕ್ಷಿ ಜೊತೆಯಲಿ ಮೆರೆಯುತ್ತಲಿರುವ ಸುಂದರೇಶ್ವರ, ಮೆರೆಯುತ್ತಲಿರುವ ಸುಂದರೇಶ್ವರ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ ಆ ಎಲ್ಲ ಶಿವಮಯವೇ. ಹಂಪೆಯ ಕ್ಷೇತ್ರದೆ ಪಂಪಾಪತಿಯಾಗಿ ಸೊಂಪಾಗಿ ನಿಂತ ವಿರೂಪಾಕ್ಷೇಶ್ವರ. ಹಂಪೆಯ ಕ್ಷೇತ್ರದೆ ಪಂಪಾಪತಿಯಾಗಿ ಸೊಂಪಾಗಿ ನಿಂತ ವಿರೂಪಾಕ್ಷೇಶ್ವರ. ಉಡುಪಿಯ ಕ್ಷೇತ್ರದೆ ಕೃಷ್ಣಗೆ ಜೊತೆಯಾಗಿ, ಉಡುಪಿಯ ಕ್ಷೇತ್ರದೆ ಕೃಷ್ಣಗೆ ಜೊತೆಯಾಗಿ ಚಂದದೆ ನಿಂತ ಚಂದ್ರಮೌಳೇಶ್ವರ, ಚಂದದೆ ನಿಂತ ಚಂದ್ರಮೌಳೇಶ್ವರ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ. ಶಿವಕ್ಷೇತ್ರ ದರ್ಶನ ಜೀವನ ಪಾವನ, ಶಿವಕ್ಷೇತ್ರ ದರ್ಶನ ಜೀವನ ಪಾವನ.
ಪೂರ್ವಜನ್ಮ ಸೌಭಾಗ್ಯವೇ ಇದು ಪೂರ್ವಜನ್ಮ ಸೌಭಾಗ್ಯವೇ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ. ಎಲ್ಲೆಲ್ಲೂ ಶಿವನೇ ಎಲ್ಲೆಲ್ಲೂ ಹರನೇ ಎಲ್ಲ ಶಿವಮಯವೇ. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡ ಕೈಲಾಸ ಹಿಡಿದು ಬಾರೋ. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡೋ, ಕೈಲಾಸ ಹಿಡಿದು ಬಾರೋ. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡೋ, ಕೈಲಾಸ ಇಳಿದು ಬಾರೋ. ಮನೆಯನ್ನು ಶುಚಿಯಗೊಳಿಸಿ, ರಂಗೋಲಿ ಚಿತ್ರ ಬಿಡಿಸಿ. ಮನೆಯನ್ನು ಶುಚಿಯಗೊಳಿಸಿ, ರಂಗೋಲಿ ಚಿತ್ರ ಬಿಡಿಸಿ. ನಿನಗಾಗಿ ಕಾಯುತ್ತಿಹೆವು, ನಿನಗಾಗಿ ಕಾಯುತ್ತಿಹೆವು, ಬಾರಯ್ಯ ಪಾದವಿರಿಸಿ. ನಂಜುಂಡ ದೇವ ನೀನು, ದೈತ್ಯರನ್ನು ಮೆಟ್ಟಿದವನು. ನಂಜುಂಡ ದೇವ ನೀನು, ದೈತ್ಯರನ್ನು ಮೆಟ್ಟಿದವನು. ನಮ್ಮ ಮನದ ನಂಜನಳಿಸು, ನಮ್ಮ ಮನದ ನಂಜನಳಿಸು, ಬಾಳನ್ನು ಶಾಂತಗೊಳಿಸು. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡೋ, ಕೈಲಾಸ ಇಳಿದು ಬಾರೋ. ಹಣೆಯಲ್ಲಿ ಭಸ್ಮ ಧರಿಸಿ, ಬಿಲ್ಪತ್ರೆ ದಳವನಿರಿಸಿ. ಹಣೆಯಲ್ಲಿ ಭಸ್ಮ ಧರಿಸಿ, ಬಿಲ್ಪತ್ರೆ ದಳವನಿರಿಸಿ. ಮನದಾಸೆ ದೂರ ಸರಿಸಿ, ಮನದಾಸೆ ದೂರ ಸರಿಸಿ. ನಮಿಸುವೆವು ನಿನ್ನ ಸ್ಮರಿಸಿ. ತ್ರಿಪುರಾಂತ್ಯಕಾಯ ನೀನು, ಜಗ ಗೆದ್ದ ಮಾಯ ನೀನು. ತ್ರಿಪುರಾಂತ್ಯಕಾಯ ನೀನು, ಜಗ ಗೆದ್ದ ಮಾಯ ನೀನು. ನಮ್ಮ ಕಣ್ಣ ತೆರೆಸುವಂತ, ನಮ್ಮ ಕಣ್ಣ ತೆರೆಸುವಂತ ಮುಕ್ಕಣ್ಣ ಶಿವನು ನೀನು. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡೋ, ಕೈಲಾಸ ಇಳಿದು ಬಾರೋ.
ಚಿಂತೆ, ನೀನೊಲಿಯೇ ಇರದು ಚಿಂತೆ, ನೀ ನಮ್ಮ ಜೀವದಂತೆ. ಶ್ರೀಕಂಠ ಮನೆಗೆ ಬಾರೋ, ಮನೆಯನ್ನು ಗುಡಿಯ ಮಾಡೋ, ಕೈಲಾಸ ಇಳಿದು ಬಾರೋ. ನಂಜನುಂಡ ನಂಜುಂಡೇಶ ಮೂರು ಕಣ್ಣ ಮುಕ್ಕಣ್ಣೇಶ ನಮೋ ನಮೋ. ಮೂರು ಲೋಕ ಮುಷ್ಟಿಯಲ್ಲಿ ಕಾಯುವಂತ ದೇವ ನಿಂಗೆ ನಮೋ ನಮೋ. ನಂಜನಗೂಡಲ್ಲಿ ಕಪಿಲೆಯ ದಡದಲ್ಲಿ ಚಿತ್ತಾರ ಗುಡಿಯಲ್ಲಿ ನೆಲೆ ನಿಂತ ಶಿವನೇ. ನಂಜನಗೂಡಲ್ಲಿ ಕಪಿಲೆಯ ದಡದಲ್ಲಿ ಚಿತ್ತಾರ ಗುಡಿಯಲ್ಲಿ ನೆಲೆ ನಿಂತ ಶಿವನೇ. ನೀಲಕಂಠೇಶ ನಿನ್ನ ಪಾದಕ್ಕೆ ಸಾವಿರ ನಮೋ ನಮೋ. ನಂಜನುಂಡ ನಂಜುಂಡೇಶ ಮೂರು ಕಣ್ಣ ಮುಕ್ಕಣ್ಣೇಶ ನಮೋ ನಮೋ. ಮೂರು ಲೋಕ ಮುಷ್ಟಿಯಲ್ಲಿ ಕಾಯುವಂತ ದೇವ ನಿಂಗೆ ನಮೋ ನಮೋ. ನಂಜನಗೂಡಲ್ಲಿ ಕಪಿಲೆಯ ದಡದಲ್ಲಿ ಚಿತ್ತಾರ ಗುಡಿಯಲ್ಲಿ ನೆಲೆ ನಿಂತ ಶಿವನೇ. ನಂಜನಗೂಡಲ್ಲಿ ಕಪಿಲೆಯ ದಡದಲ್ಲಿ ಚಿತ್ತಾರ ಗುಡಿಯಲ್ಲಿ ನೆಲೆ ನಿಂತ ಶಿವನೇ. ನೀಲಕಂಠೇಶ ನಿನ್ನ ಪಾದಕ್ಕೆ ಸಾವಿರ ನಮೋ ನಮೋ. ನಂಜನುಂಡ ನಂಜುಂಡೇಶ ಮೂರು ಕಣ್ಣ ಮುಕ್ಕಣ್ಣೇಶ ನಮೋ ನಮೋ. ಕೇಶಿ ದೈತ್ಯನ ಕೊಂದ ನೀಲಕಂಠೇಶನೇ. ನಂಜುಂಡ ಸ್ವಾಮಿಯೇ ಶ್ರೀ ವಿಷಕಂಠನೆ. ಕೇಶಿ ದೈತ್ಯನ ಕೊಂದ ನೀಲಕಂಠೇಶನೇ. ನಂಜುಂಡ ಸ್ವಾಮಿಯೇ ಶ್ರೀ ವಿಷಕಂಠನೆ. ರಾಕ್ಷಸ ಸಂಹಾರಿ ಜಯ ಮಹಾಶಿವನೇ. ಶಿಷ್ಟರ ಉಪಕಾರಿ ಚಂದ್ರಮೌಳೇಶನೇ. ರಾಕ್ಷಸ ಸಂಹಾರಿ ಜಯ ಮಹಾಶಿವನೇ. ಶಿಷ್ಟರ ಉಪಕಾರಿ ಚಂದ್ರಮೌಳೇಶನೇ. ಭಕ್ತಿಯಿಂದ ನಂಬಿ ಬಂದ ಭಕ್ತರನ್ನು ಕಾಯೋ ದೇವನೇ. ನಂಜನುಂಡ ನಂಜುಂಡೇಶ ಮೂರು ಕಣ್ಣ ಮುಕ್ಕಣ್ಣೇಶ ನಮೋ ನಮೋ. ಮೂರು ಲೋಕ ಮುಷ್ಟಿ
ಶಿವಶಂಕರ ಹರ ಶಂಕರ ಶಿವಶಂಕರ ಹರ ಶಂಕರ ಏಕೋ ಏಕೋ ಶಂಕರ. ಘೊಡಿಸಿ ಘೊಡಿಲೆಂದು ಬರಸಿಡಿಲು ಬಡಿದು ಆರ್ಭಟಿಸಿ ಘೋರ್ಗರೆದು ಮಳೆ ಸುರಿಯಲಿ ಜೊತೆಯೊಳಗೆ ಜಿಗಿದಿರುವ ಗಂಗೆಯನ್ನು ಕಳಿಸು ಭಕ್ತಿಯ ಹುಟ್ಟಿಯೇ ಭಕ್ತಿಯ ಹುಟ್ಟಿಯೇ ಶಕ್ತಿ ಎನಿಸು. ಓಂ ನಮ ಶಿವಾಯ वीरभद्रमङ्गलं वीरमङ्गलं वीरभद्रमङ्गलं भद्रकाळिप्रियपतिविरूपाक्षमङ्गलं भद्रकाळिप्रियपतिविरूपाक्षमङ्गलं दक्षयज्ञवानाश ಮಾಡಿದಾತನಿ दक्षयज्ञवानाश ಮಾಡಿದಾತನಿ रुण्डमाल खड्गशस्त्रधारि मङ्गलं रुण्डमाल खड्गशस्त्रधारि मङ्गलं वीरमङ्गलं वीरभद्रमङ्गलं वीरमङ्गलं वीरभद्रमङ्गलं भद्रकाळिप्रियपतिविरूपाक्षमङ्गलं भद्रकाळिप्रियपतिविरूपाक्षमङ्गलम् उग्ररूपिणी देव उत्तमाङ्गनी उग्ररूपिणी देव उत्तमाङ्गनी दुष्टशक्तिनिग्रहप्रतापि मङ्गलम् दुष्टशक्तिनिग्रहप्रतापि मङ्गलम् वीरमङ्गलं वीरभद्रमङ्गलं वीरमङ्गलं वीरभद्रमङ्गलं भद्रकाळिप्रियपतिविरूपाक्षमङ्गलं भक्तवत्सला भवभयापहारना भक्तवत्सला भवभयापहारना लिङ्गरूपभषितभूष सततमङ्गलम् लिङ्गरूपभषितभूष सततमङ्गलम् वीरमङ्गलं वीरभद्रमङ्गलं वीरमङ्गलं वीरभद्रमङ्गलं भद्रकाळिप्रियपतिविरूपाक्षमङ्गलम् भद्रकाळिप्रियपतिविरूपाक्षमङ्गलम् शिवन रूपने शिवभक्तप्रियने शिवन रूपने शिवभक्तप्रियने शान्तिदात क्रान्तिरूप महान्तमङ्गलम् शान्तिदात क्रान्तिरूप महान्तमङ्गलम् वीरमङ्गलं वीरभद्रमङ्गलं वीरमङ्गलं वीरभद्रमङ्गलं
ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷಮಂಗಲಂ ಕ್ಷೇತ್ರನಾಯಕ ಯಡೂರವಾಸತಾ ಕ್ಷೇತ್ರನಾಯಕ ಯಡೂರವಾಸತಾ ವಿರಚಿತ ಶ್ರೀಶೈಲನಾರಾಧ್ಯ ದೈವತಾ ವಿರಚಿತ ಶ್ರೀಶೈಲನಾರಾಧ್ಯ ದೈವತಾ ವೀರಮಂಗಲಂ ವೀರಭದ್ರಮಂಗಲಂ ವೀರಮಂಗಲಂ ವೀರಭದ್ರಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷಮಂಗಲಂ ಭದ್ರಕಾಳಿ ಪ್ರಿಯಪತಿ ವಿರೂಪಾಕ್ಷಮಂಗಲಂ ರುದ್ರನಪ್ಪಣೆ ಒಡೆದು ಪ್ರತಿರುದ್ರನಂತಾಗಿ ಕ್ಷುದ್ರ ದಕ್ಷನ ಸೈನ್ಯಗಳನ್ನೆಲ್ಲವಾ ಛಿದ್ರ ಛಿದ್ರವ ಮಾಡಿ ರುಂಡಗಳ ಚಂಡಾಡಿ ಭದ್ರನಾದವನೇಳು ಬೆಳಗಾಯಿತು. ಸುಪ್ರಭಾತವು ನಿನಗೆ ಶ್ರೀ ವೀರಭದ್ರ ಸುಪ್ರಭಾತವು ನಿನಗೆ ಶ್ರೀ ವೀರಭದ್ರ ಚಕ್ರವ ಮುರಿದೆ ಶಿಕ್ಷಿಸಿಯ ಸೂರ್ಯನ ಹಲ್ಲು ಕಿತ್ತೆ ತಕ್ಷಣವೇ ಶಾರದೆಯ ನಾಶಿಕವ ಛೇದಿಸಿದೆ. ತಕ್ಷಣೇ ರಕ್ತ ಇದು ನಮ್ಮ ದೇಹದಲ್ಲೆಲ್ಲ ಸಂಚರಿಸಿ ಪೋಷಕಾಂಶಗಳನ್ನು ಎಲ್ಲ ಅಂಗಗಳಿಗೂ ತಲುಪಿಸುವ ಅಂಚೆಕಾರ. ಇಂದಿನ ದಿನಗಳಲ್ಲಿ ದೇಹದ ವಿವಿಧ ಅಂಗಗಳನ್ನು ತಂತ್ರಜ್ಞಾನದ ಮುಖಾಂತರ ಕೃತಕವಾಗಿ ಸೃಷ್ಟಿಸಬಹುದು. ಆದರೆ ರಕ್ತ ಸೃಷ್ಟಿಯಾಗುವುದು ಜೀವಿಯ ದೇಹದಲ್ಲಿ ಮಾತ್ರ. ರಕ್ತದ ಸೃಷ್ಟಿಗೆ ಯಾವುದೇ ಪರ್ಯಾಯಗಳಿಲ್ಲ. ಥಲಸೇಮಿಯಾ, ಸಿಕಲ್ ಸೆಲ್, ಬ್ಲಡ್ ಕ್ಯಾನ್ಸರ್ನಂತಹ ರಕ್ತ ಸಂಬಂಧಿ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ, ಗರ್ಭಿಣಿ ಮಹಿಳೆಯರಿಗೆ, ತುರ್ತು ಶಸ್ತ್ರಚಿಕಿತ್ಸೆಗೆ ಒಳಗಾಗುವವರಿಗೆ ಆರೋಗ್ಯವಂತ ರಕ್ತದ ಅಗತ್ಯ ಬಹಳ ಹೆಚ್ಚಿದೆ. ಈ ರೀತಿಯ ತುರ್ತು ಸಂದರ್ಭಗಳಲ್ಲಿ ದೇಹಕ್ಕೆ ರಕ್ತದ ಅವಶ್ಯಕತೆ ಎದುರಾದಾಗ ಅದನ್ನು ಪೂರೈಸಲು ಸಾಧ್ಯವಾಗುವುದು ರಕ್ತದಾನದಿಂದ ಮಾತ್ರ. ಹೀಗಾಗಿಯೇ ರಕ್ತದಾನವು ಶ್ರೇಷ್ಠ ದಾನ ಎನಿಸಿದೆ. ಕರ್ನಾಟಕ ರೆಡ್ ಕ್ರಾಸ್ ಬ್ಲಡ್ ಬ್ಯಾಂಕ್, ರೋಟರಿ ಸೌತ್ ಪರೇಡ್, ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್, ಕೊರೋನಾ ವಾರಿಯರ್ಸ್ ಆಫ್ ಬನಶಂಕರಿ ಹಾಗೂ ಯೂತ್ ಫಾರ್ ಪರಿವರ್ತನ್ ಆಯೋಜಿಸಿದ್ದ ಈ ರಕ್ತದಾನ ಶಿಬಿರದ ಬಗ್ಗೆ ರೆಡ್ ಕ್ರಾಸ್ನ ರಕ್ತದಾನ ಕಾರ್ಯಕ್ರಮದ ರಾಜ್ಯ ಮಟ್ಟದ ಸಂಯೋಜಕರಾದ ಡಾಕ್ಟರ್ ರಾಜೀವ್ ಚಂದ್ರಶೇಖರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು ಹೀಗೆ. ರಕ್ತವನ್ನ ಯಾವುದೇ ಒಂದು ಕಾರ್ಖಾನೆಯಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಬ್ಬ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿ ಒಂದು ಮಾನವೀಯತೆಯ ದೃಷ್ಟಿಯ ಹಿನ್ನೆಲೆಯಲ್ಲಿ ನಾವಿವತ್ತು ರೋಗಿಗಳಿಗೆ ರಕ್ತವನ್ನು ಪೂರೈಸತಕ್ಕಂತ ಒಂದು ಕೆಲಸವನ್ನ ಮಾಡಬಹುದು. ಆನಂದ್ ರಾಮಚಂದ್ರ ಅವರು ಮನುಷ್ಯತ್ವದ ದೃಷ್ಟಿಯಿಂದ ರಕ್ತದಾನವು ಮಹತ್ವದ್ದಾಗಿದೆ ಎಂದು ಹೇಳಿ ರಕ್ತದಾನ ಶಿಬಿರದ ಬಗ್ಗೆ ತಿಳಿಸಿತು. ಧನ್ಯವಾದಗಳು. ರಕ್ತದಾನದ ಬಗ್ಗೆ ಇರುವ ಊಹಾಪೋಹಗಳ ಬಗ್ಗೆ ಯಾವುದೇ ತಪ್ಪು ಕಲ್ಪನೆ ಬೇಡ. ರಕ್ತದಾನವು ಆರೋಗ್ಯಕ್ಕೆ ಪೂರಕವಾದದ್ದು ಎಂದವರು ರಕ್ತದಾನಿಯಾದ ಕಲ್ಯಾಣಿ ಅವರು. ನಾನು ಬ್ಲಡ್ ಡೊನೇಷನ್ ರೆಗ್ಯುಲರ್ ಆಗಿ ಮಾಡ್ತೀನಿ. ನಾನು ಹೆಲ್ದಿ ಆಗಿದ್ದೀನಿ. 3-4 ಮಂತ್ಸ್ಗೊಂದ್ಸತಿ ಆರಾಮಾಗಿ ಬ್ಲಡ್ ಕೊಡ್ಬೋದು. ಹೆಲ್ದಿ ಆಗಿರಿ, ಬ್ಲಡ್ ಡೊನೇಟ್ ಮಾಡಿ. ವಿ ಕ್ಯಾನ್ ಸೇವ್ 4 ಲೈಫ್ಸ್. ಒಂದು ಬ್ಲಡ್ ಡೊನೇಷನ್ ಇಂದ 4 ಜನನ ಸೇವ್ ಮಾಡ್ಬೋದು. ಸೊ ದಯವಿಟ್ಟು ಎಲ್ಲರೂ ಬ್ಲಡ್ ಡೊನೇಟ್ ಮಾಡಿ. ಥ್ಯಾಂಕ್ ಯು. ರಕ್ತದಾನಿಯಾದ ಬಾಬು ಅವರು ರಕ್ತದಾನದಿಂದ ಯಾವುದೇ ರೀತಿಯಾದ ತೊಂದರೆಯೂ ಕಾಣಿಸಿಕೊಳ್ಳುವುದಿಲ್ಲ ಎಂದು ಇತರರಿಗೆ ಸ್ವಯಂ ಪ್ರೇರಿತ ರಕ್ತದಾನಕ್ಕೆ ಕರೆ ನೀಡಿದ್ದು ಹೀಗೆ. ಸೊ ನನಗೂ ಇನ್ಫಾರ್ಮೇಶನ್ ಕೊಟ್ಟಿದ್ರು, ಬಂದು ಈ ಥರ ಬ್ಲಡ್ ಡೊನೇಟ್ ಮಾಡ್ತೀರಾ ಅಂತ. ನನಗೂ ಒಂಥರ ಖುಷಿ ಆಯಿತು ಭಾಳ ಕೇಳಿ. ಈಗ ಆಲ್ರೆಡಿ ನಾನು ಒಂದು 5-6 ಸತಿ ಕೊಟ್ಟಿದ್ದೀನಿ.
ಏನು ತೊಂದರೆ ಆಗಿಲ್ಲ, ತೊಂದರೆನೂ ಆಗಲ್ಲ, ಯಾರು ಭಯ ಪಡೋ ಅವಶ್ಯಕತೆನೂ ಇಲ್ಲ. ಸೊ ಇನ್ನೊಂದು 7ನೇ ಸತಿ ಕೊಡ್ತಾ ಇದ್ದೀನಿ. ಸೊ ನಮಗೂ ಒಂಥರ ಬ್ಲಡ್ ರೀಸೈಕಲ್ ಆಗುತ್ತೆ, ಕೊಡೋದ್ರಿಂದ ಒಂದು 4-5 ಜನಕ್ಕೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ಸ್ನೇಹಿತರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಬಂದು ಕೊಡಿ ಅಂತ. ಥ್ಯಾಂಕ್ ಯು. ಹಿಂದೂಸ್ತಾನ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಂಸ್ಥೆಯ ಸ್ಟೇಟ್ ಟ್ರೈನಿಂಗ್ ಕಮಿಷನರ್ ಆದ ಸುರೇಶ್ ಅವರು ರಕ್ತದಾನಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು. ರೆಡ್ ಕ್ರಾಸ್ನವರು ಈ ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನ ಮಾಡಿ ತುಂಬಾ ಜನಗಳಿಗೆ ಒಳ್ಳೆಯದನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಸಮಾಜಕ್ಕೆ ಒಳ್ಳೆಯದಿದು. ಬ್ಲಡ್ ನಿಜಕ್ಕೂ ಎಲ್ಲ ಜನಗಳಿಗೆ ಅವಶ್ಯಕತೆ ಇದೆ. ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದೂಸ್ತಾನ್ ಸ್ಕೌಟ್ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಚೇರ್ಮನ್ ಇವ್ರ ಪರವಾಗಿಯೂ ಸಹ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಪಡೆಯಲಾಗುವುದು. ಆರೋಗ್ಯವಂತರಾದ ನಿಮ್ಮ ಒಂದು ರಕ್ತದಾನ 3 ಜೀವಗಳನ್ನು ಉಳಿಸಬಲ್ಲದು. ಯೋಚಿಸಿ, ನಿಮ್ಮ ರಕ್ತದಾನ ಪಡೆಯುವವರಿಗೆ ಜೀವವನ್ನು ನೀಡಿದರೆ ನಿಮಗೆ ಅಪರಿಮಿತ